ಪರಮ ಪೂಜ್ಯ ಶ್ರೀ 105 ಧರ್ಮಮತಿ ಮಾತಾಜಿಯವರ 79ನೇ ಜನ್ಮ ಜಯಂತಿ ಕಾರ್ಯಕ್ರಮ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಶ್ರೀ 1008 ಮಹಾವೀರ ದಿಗಂಬರ ಜೈನ ಮಂದಿರದಲ್ಲಿ 7/10/2025 ಮಂಗಳವಾರ ಶಿಗಿ ಹುಣ್ಣಿಮೆ ದಿನದಂದು ಪರಮ ಪೂಜ್ಯ ಶ್ರೀ 108 ಆಚಾರ್ಯರತ್ನ ಬಾಹುಬಲಿ ಮುನಿ ಮಹಾರಾಜರ ಪರಮ ಶಿಷ್ಯರಾದ ಪರಮ ಪೂಜ್ಯ ಶ್ರೀ 105 ಧರ್ಮಮತಿ ಮಾತಾಜಿಯವರ 79ನೇ ಜಯಂತಿ ಕಾರ್ಯಕ್ರಮದ ಪ್ರಯುಕ್ತ ಮುಂಜಾನೆ ಮಹಾವೀರ ಭಗವಾನಿಗೆ ಪಂಚಾಮೃತ ಅಭಿಷೇಕ ಮಾಡಿ ನಂತರ ಮಾತಾಜಿಯವರನ್ನು ಶ್ರಾವಕಿ ಬರಮಾಡಿಕೊಂಡು ಒಂದು ಸಮಯದ ಶಿಖರ್ಜಿಯಲ್ಲಿ ಆರಾಧನೆ ಶ್ರಾವಕಿ ಭಾಗವಹಿಸಿದ್ದರು. ಪರಮ ಪೂಜ್ಯ ಶ್ರೀ 105 ಧರ್ಮಮತಿ ಮಾತಾಜಿಯವರ ಪಿಂಚಿ ಪರಿವರ್ತನೆ ಕಾರ್ಯಕ್ರಮದಲ್ಲಿ ಪಾದಪೂಜೆ, ಜಪಮಣಿದಾನ, ಶಾಸ್ತ್ರದಾನ, ವಸ್ತ್ರದಾನ, ಪಿಂಚಿದಾನ, ಪುಷ್ಪಾರ್ಚನೆ, ಆರತಿ ಸವಾಲು ಮಾಡಿದಾಗ ಶ್ರಾವಕಿಯವರು ಸವಾಲು ಬೇಡಿ ಮಾತಾಜಿಯವರಿಗೆ ಅವುಗಳನ್ನು ಅರ್ಪಿಸಿದರು. ಈ ಕಾರ್ಯಕ್ರಮದಲ್ಲಿ ಮುತ್ತೂರು ಗ್ರಾಮದ ಮತ್ತು ಸುತ್ತಮುತ್ತಲ ಜೈನ ಸಮಾಜದ ಶ್ರಾವಕಿಯರು ಆಗಮಿಸಿ ಕೃಪೆಗೆ ಪಾತ್ರರಾದರು. ವರದಿ ಮುತ್ತು ಮಹೇಶ್ವರಿಗೆ, ಬಾಗಲಕೋಟೆ. कहना तेरे भक्त आ रहे, पंखिया तू उड़ के जाना जिंदगी रे. मेरा दिल मरी ಮಾಡೋಣ ಗುರುವಿಗೆ ಪೂಜೆಯ ಮಾಡೋಣ, ಪೂಜೆಯ ಮಾಡೋಣ ಗುರುವಿಗೆ ಪೂಜೆಯ ಮಾಡೋಣ, ಧರ್ಮಮತಿ ಮಾತಾಜಿಗೆ ಪೂಜೆಯ ಮಾಡೋಣ. ओम ह्रीं परम पूज्य साक्षात् विराजमाना धर्ममती माताजी जनकमलभ्यो पाद प्रक्षालनं करोमि स्वाहा, पालनं करोमि स्वाहा. माताजी जनकमलभ्यो क्षीर प्रक्षालनं करोमि स्वाहा, क्षीर प्रक्षालनं करोमि स्वाहा. सुगंध केसोना ಚಂದನ ಕೇಸರಿಯ ಗುರುವಿಗೆ ಲೇಪನೆ ಮಾಡೋಣ, ಭವತಾಪವನ್ನು ಕಳೆಯಲು ನಾವು ಗಂಧವ ಎರೆಯೋಣ, ಪೂಜೆಯ ಮಾಡೋಣ ಗುರುವಿಗೆ ಪೂಜೆಯ ಮಾಡೋಣ, ಅಷ್ಟ ಕರ್ಮಗಳು ನಷ್ಟವಾಗಲೆಂದು ಪೂಜೆಯ ಮಾಡೋಣ. ಓಂ ಹ್ರೀಂ ಪ್ರಮುಖಾಯಿಕ ಧರ್ಮಮತಿ ಮಾತಾಜಿ ಜನಕಮಲಭ್ಯೋ ನಮಃ. ದಂಧಂ ಸಮರ್ಪಣ. ಓಂ ಹ್ರೀಂ साक्षात् विराजमान परम पूज्यायिका धर्ममती माताजी जनकमलभ्यो जनादि अर्घ्यं निर्वपामि ते. समर्पण करोमि स्वाहा. तेरे भक्त मध्ये जिनवाणी अर्पण करोमि स्वाहा. जपमाला धर्ममती मध्ये वस्त्र प्रधानं समर्पणं करोमि स्वाहा. केसरिया
जय हो बोलिए आयुका धर्मवती माता जी की आज का आनंद की सर्वजन आह्लादकराय माता जी के चरण कमल मध्य मस्तकोपरि ಎರಡು ಕಮ್ಮಿ ಮಾಡಿ ಎಲ್ಲರೂ ओम जय जय गुरुदेवा स्वामी जय जय गुरुदेवा ಭಕ್ತಿಯಿಂದಲೇ ನಿಮಗೆ ನಾವು ಪುಷ್ಪವ ಅರ್ಪಿಸುವೆವು ಭಕ್ತಿ ಮಾಡುವೆವು ಯಾಕಂದ್ರೆ ಒಬ್ಬ ತೀರ್ಥಂಕರಿಗೆ ಜನ್ಮ ಕೊಟ್ಟಂತ ಜನ್ಮಭೂಮಿ ಎಷ್ಟು ಪವಿತ್ರವೋ ಒಬ್ಬ ಮುನಿ ಮಹಾರಾಜರಿಗೆ ಜನ್ಮ ಕೊಟ್ಟಂತ ಊರು ಸಿಕ್ಕ ಅಷ್ಟು ಪವಿತ್ರ ಗೊತ್ತಿರಲಿ. ಯಾಕಂದ್ರೆ ನಮ್ಮ ಶ್ರೇಷ್ಠ ಆಚಾರ್ಯ ನಾಲ್ಕುನಂತ ಆಚಾರ್ಯರಲ್ಲಿ ಶಾಂತಮುಖಾಕ ದೇವಸೇನ ಕಳೆಯಬೇಕು ಕರೆ ಕರೆ ದೇವರವರು ಅದನ್ನ ಅಂತೀನಿ ಅವರಿಗೆ ನೀವು ಕರೆ ಕರೆ ದೇವರು ಅಂತ ಅಂತಿದ್ದಾನೆ ಅವರಿಗೆ. ಯಾಕಂದ್ರೆ ಎಷ್ಟೊಂದು ಸಂಯಮ ಅವರಲ್ಲಿ ಇತ್ತು, ಎಷ್ಟೊಂದು ಸಹನೆ ಇತ್ತು, ಸಹನಾಭೂತಿ ಇದ್ದವರು. ಯಾವುದೇ ತರ ಅವರು ವಿಕಲ್ಪಗಳನ್ನು ಎಂದೂ ಅವರ ಜೀವನದಲ್ಲಿ ಮಾಡ್ಕೊಳ್ಳಲಿಲ್ಲ. ಒಂದೇ ಮಾತು ಮಾತಾಡ್ತಿರ ಕಡೆ ಬಹಳ ಗಟ್ಟಿಯಾದಂತ ಮಾತುಗಳನ್ನು ಹೇಳ್ತಿರೋರು. ಅವ್ರ ಜೊತೆ ಅನೇಕ ಒಡನಾಟ, ಅನೇಕ ಪೂಜೆಗಳು, ಪಂಚ ಕಲ್ಯಾಣಗಳು ಅವ್ರ ಜೊತೆ ಸಾಕಷ್ಟು ನಾವು ಅವರು ಸೇರಿ ಮಾಡಿದ್ದೇವೆ. ಯಾಕಂದ್ರೆ ಅವ್ರನ್ನ ಎಂದೂ ನಾವು ಮರೆಯೋದಿಲ್ಲ. ಯಾಕಂದ್ರೆ ಅಂತ ಸಮೀಪದಲ್ಲಿ ಒಬ್ಬ ಆಚಾರ್ಯ ಹೋಗಿದ್ದಾರೆ ಅಂದ್ರೆ ಇದೇನು ಸಣ್ಣ ಕೆಲಸದ ಗೊತ್ತಿಲ್ಲ. ಪಂಚಮ ಕಾಲದಲ್ಲಿ ಯಾರು 28 ಮೂಲಗಳನ್ನು ಪಾಲನೆ ಮಾಡಿ ದಿಗಂಬರತ್ವವನ್ನು ಪಡೆದುಕೊಳ್ಳುತ್ತಾರೆಯೋ ಕರೆ ಕರೆ ಸಾಕ್ಷಾತ್ ಆ ಜೀವ ಇಂದಿನ ನಾಳೆ ಮುಕ್ತಿ ಹೋಗುವುದಂತೂ ಅವರನ್ನ ಹಚ್ಕೊಂಡು ಬಿಡ್ತಾರೆ. ಆಚಾರ್ಯ ದೇವಶ್ರೀ ಮಹಾರಾಜರಿಗೆ ಇನ್ನೊಬ್ಬರು ಪದ್ಮಶ್ರೀ
ರಾಗಿಗಳಿಗೆ ಜನ್ಮ ಕೊಟ್ಟಂತ ಮಹಾಪವಿತ್ರವಾದ ಊರಿಗೂ. ಅವರನ್ನು ಬಹಳ ಜ್ಞಾನಿಗಳಿದ್ರು, ಬಹಳ ಮಾತಾಡ್ತಿದ್ದಿಲ್ಲ. ಅವರಂತ ಪ್ರಬುದ್ಧವಾದಂತಹ ಜ್ಞಾನ ಯಾರಿತ್ತು? ಪದ್ಮಸಿಂಹ ಮಹಾರಾಜರಲ್ಲಿ ಇತ್ತು. ಯಾಕಂದ್ರೆ ನಾವು ಬಹಳ ಅವ್ರ ಜೊತೆ ಇರ್ತಿದ್ದೆ, ನಾವು ಎಲ್ಲಿ ಸಿಕ್ಕಾಗಿಲ್ಲ. ಬಹಳ ಅವರಿಗೆ ವಿಷಯಗಳ ಸಂಗ್ರಹ ಬಹಳ ದೊಡ್ಡದಿತ್ತು. ಯಾವುದು? ಪದ್ಮಸಿಂಹ ಮಹಾರಾಜರು. ಅದಕ್ಕೆ ಹೇಳ್ತಾರಲ್ಲ, ಹಿತ್ತಲಿಗೆ ನಾವು ಬಂದಲ್ಲ ಅಂತ ಹೇಳಿ. ನಾವು ನೋಡುವಂತ ದೃಷ್ಟಿ ಬೇರೆ, ಜಗತ್ತು ನೋಡುವಂತ ದೃಷ್ಟಿ ಬೇರೆ. ನೀವೇನೋ ನೋಡ್ತಿರೋ ಮುತ್ತೂರು ಅವರನ್ನ, ಆದ್ರೆ ಬರೀನ ಅವ್ರು ನೋಡ್ತಾರ ಅವರನ್ನ ಮಹಾ ಸಾಧುಗಳಂತ ಹೇಳಿ ಗೊತ್ತಿರಲಿ. ಅದಕ್ಕೆ ನೀವು ಗೊತ್ತಿರಲಿಲ್ಲ, ನಿಮ್ಮ ಹೆಸರ ಹೊರಗಡೆ ಹೋಗ್ತೇಳ್ರಿ. ಯಾರ ಅವ್ರ ಜೊತೆ ಒಡನಾಡಿರ್ತಾರಲ್ಲ, ಅವ್ರ ಜೊತೆ ಯಾರಿರ್ತಾರಲ್ಲ, ಅವ್ರ ಆಚಾರ್ಯ ಗುಣಗಳನ್ನ ನಾವು ಯಾವಾಗಲೂ ಸ್ಮರಣೆ ಮಾಡಬೇಕು ಹೊರತಾಗಿ ಅವ್ರ ವ್ಯಕ್ತಿತ್ವನಲ್ಲ. ಅದಕ್ಕೆ ಅಂತ ಶ್ರೇಷ್ಠ ಗುಣಗಳನ್ನ ಪಾಲನೆ ಮಾಡಿ ಈ ಭೂಮಿಯಲ್ಲಿ ಹುಟ್ಟಿ ತಮ್ಮ ಆತ್ಮ ಕಲ್ಯಾಣ ಮಾಡ್ಕೊಳ್ಳಿಕ್ಕೆ ಸಾಧಕ ಕೊಟ್ಟಂತ ಮಹಾ ಊರು ಮುತ್ತೂರು ಐತಿ. ಆ ಮುತ್ತೂರಿನಲ್ಲಿ ಇವತ್ತು ಆ ಮಾತಾಜಿಯವರು ಆಚಾರ್ಯರಂತ ಬಾಹುಬಲಿ ಮಹಾರಾಜರ ಪರಮ ಶಿಷ್ಯರಾದಂತ ಆಯ್ಕ ಧರ್ಮಮೂರ್ತಿ ಮಾತಾಜಿಯವರು ಇಲ್ಲಿ ಬಂದಿದ್ದಾರಂದ್ರೆ ಏನ್ ಕಾರಣ ಅಂದ್ರ ಆ ಆಚಾರ್ಯರ ಭೂಮಿ ಅಂತದಿದೆ, ನಾವಲ್ಲಿ ಹೋಗ್ಬೇಕನ್ನುವಂತ ಭಾವನೆ ಎಲ್ಲರಲ್ಲಿ ಬರ್ತಿದೆ. ಅದಕ್ಕೆ ಯಾರ ಸಾಧುಗಳು ಬಂದು ಮುತ್ತೂರು ಯಾಕೆ ಬರ್ತಾರಂದ್ರ ಆ ಸಾಧುಗಳ ಜನ್ಮ ಭೂಮಿಯನ್ನು ನೋಡ್ಲಿಕ್ಕೆ ಬರ್ತಾರೆ ಹೊರತಾಗಿ ನಮ್ಮ ನಿಮ್ಮ ಬರಾಗಿಲ್ಲ, ಗೊತ್ತಿಲ್ಲ. ಅಂತ ಶ್ರೇಷ್ಠವಾದಂತಹ ಭೂಮಿಯಲ್ಲಿ ನಾವೆಲ್ಲ ಬಂದು ಇವತ್ತು ಒಂದು ಮಾತಾಜಿಯವರ ಚಾತುರ್ಮಾಸ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀವಿ ಅಂದ್ರೆ ಅದಕ್ಕೆಲ್ಲ ನಾವು ಹಿಂದೆ ಮಾಡಿದಂತಹ ಪುಣ್ಯದ ಫಲ. विचार मनात आणल्यास म्हणजे बसती बघून विचार मनुष्यात म्हणजे या रूपाचं फळ शिकता म्हणजे बसती कळलं उपास होते, फळ मिळते. पूजा सामुग्री तयार केल्यास पूजा सामुग्री पंखिड़ा हो पंखिड़ा